ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮನ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಈ ಒಂದು ಶುಭ ಶುಕ್ರವಾರದಂದು ನಾವು ಈ ಒಂದು ಶಿಲುಬೆಯ ಧ್ಯಾನದ ಬಗ್ಗೆ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೇವೆ. You are watching Ebenson TV. I am Professor Dr. Ebenson James. ಈಗ ನೀವು ಎಬೆನ್ಸನ್ ಟಿವಿಯನ್ನು ನೋಡ್ತಾ ಇದ್ದೀರಿ. ಈಗ ಮಾತಾಡ್ಲಿಕ್ಕೆ ಇರುವಂತವರು ಡಾಕ್ಟರ್ ಪ್ರೊಫೆಸರ್ ಎಬೆನ್ಸನ್ ಜೇಮ್ಸ್ ಎಂಬುದಾಗಿ. The title of the message is Christ Crucified. ಇವತ್ತಿನ ಒಂದು ವಾಕ್ಯದ ಅಂಶ ಏನು ಅಂತ ಹೇಳಿದ್ರೆ, ಶಿಲುಬೆಗೆ ಹಾಕಲ್ಪಟ್ಟಂತ ಯೇಸು ಕ್ರಿಸ್ತನು. 1 Corinthians chapter 1 verse 23. ಇವತ್ತಿನ ವಾಕ್ಯ ಧ್ಯಾನಕ್ಕಾಗಿ ನಾವು 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 23ನೇ ವಚನ ನೋಡಿಕೊಳ್ಳೋಣ. But we preach Christ crucified, unto the Jews a stumbling block, and unto the Greeks foolishness. 1 ಕೊರಿಂಥ 1ನೇ ಅಧ್ಯಾಯ 23ನೇ ವಚನವನ್ನು ಓದಿಕೊಳ್ಳೋಣ. ನಾವಾದರೋ ಶಿಲುಬೆಗೆ ಹಾಕಲ್ಪಟ್ಟವನಾದ ಕ್ರಿಸ್ತನನ್ನು ಪ್ರಚುರಪಡಿಸುತ್ತೇವೆ. ಇಂಥ ಕ್ರಿಸ್ತನ ಸಂಗತಿಯು ಯಹೂದ್ಯರಿಗೆ ವಿಘ್ನವೂ ಅನ್ಯ ಜನರಿಗೆ ಹುಚ್ಚು ಮಾತು ಆಗಿದೆ. The cross is a stumbling block to Jews, an obstacle they could not get over. ಈ ಒಂದು ಶಿಲುಬೆ ಎನ್ನುವಂಥದ್ದು ಯಹೂದ್ಯರಿಗೆ ವಿಘ್ನವಾಗಿತ್ತು. ಅದರಿಂದ ಅವರು ಒಂದು ಅಡ್ಡಿಯಾಗಿದ್ದು ಅದರಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. Now they could not understand how such a display of weakness could be a source of power. ಇಂಥ ಒಂದು ಬಲಹೀನ ಶಿಲುಬೆಯು ಎಷ್ಟೊಂದು ಶಕ್ತಿಯುತವಾಗಿ ಅದು ಮಾರ್ಪಟ್ಟಿದೆ ಎಂಬುದಾಗಿ ಅವರಿಗೆ ತಿಳಿಯಲಿಲ್ಲ. A man dying on a cross did not look much like a world savior to them. ಆತನು ಶಿಲುಬೆ ಮೇಲೆ ಮರಣ ಹೊಂದಿದಂತ ಕ್ರಿಸ್ತನು ಆತನು ಕೇವಲ ಒಬ್ಬ ಮನುಷ್ಯನಂತೆ ಆತನು ಪ್ರಾಣ ಕೊಡಲಿಲ್ಲ. The scribes and Pharisees scornfully turned from the cross. ಆ ಒಂದು ಫರಿಸಾಯರು ಯಹೂದ್ಯರುಗಳು ಸೇರಿ ಆತನನ್ನ ಶಿಲುಬೆಗೆ ಹಾಕಿದರು. To them the cross meant failure. ಅವರಿಗೆ ಈ ಒಂದು ಶಿಲುಬೆ ಎನ್ನುವಂಥದ್ದು ಇದು ಸೋಲಾಗ್ತದೆ ಎಂಬುದಾಗಿ ಅವರು ನೆನೆಸಿದ್ದರು. The Jews needed signs of power. ಆ ಒಂದು ಯಹೂದ್ಯರಿಗೆ ಆ ಒಂದು ಸೂಚನೆಗಳನ್ನು ಹೊಂದಿಕೊಳ್ಳುವಂತ ಶಕ್ತಿ ಬೇಕಾಗಿತ್ತು. They demanded something they could see and grasp. ಅವರು ತಿಳ್ಕೊಳ್ಳುವಂತ ಕಣ್ಣಿಗೆ ಕಾಣುವಂತದ್ದನ್ನ ಬಯಸಿದ್ರು. Either the cross is the power of God or it is foolishness. ಆ ಒಂದು ಶಿಲುಬೆಯು ಅದು ದೇವರ ಶಕ್ತಿಯಾಗಿದ್ದು ಅವರಿಗೆ ಅದು ಉಚಿತವಾಗಿ ಕಂಡಿತು. If foolishness, then you think it is unfit to do any good in your life. ಇದನ್ನ ಶಿಲುಬೆಯನ್ನ ನಾವು ಹುಚ್ಚು ಮಾತಾಗಿ ತೆಗೆದುಕೊಂಡ್ರೆ ನಮ್ಮ ಜೀವಿತದಲ್ಲಿ ಇದು ಯಾವುದೇ ರೀತಿಯಲ್ಲಿ ಪ್ರಯೋಜನಕಾರಿಯಾಗಿರುವುದಿಲ್ಲ. That condemns you. ಅದು ನಮ್ಮನ್ನ ಹೀನ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತದೆ. If you receive it, you become a child of God. ಈ ಒಂದು ಶಿಲುಬೆಯ ಸಂದೇಶವನ್ನು ನಾವು ತೆಗೆದುಕೊಂಡ್ರೆ ನಾವು ಕ್ರಿಸ್ತನ ಮಕ್ಕಳಾಗುತ್ತೇವೆ. If you reject the message of cross, you are lost. ನಾವು ಈ ಒಂದು ಶಿಲುಬೆಯ ಒಂದು ಸಂದೇಶವನ್ನು ನಾವು ತಿರಸ್ಕರಿಸಿದ್ರೆ ನಾವು ಆಶೀರ್ವದಿಸಲ್ಪಡುವುದಿಲ್ಲ. If you neglect it, you are in effect rejecting it. ನಾವು ಅದನ್ನ ತಿರಸ್ಕರಿಸಿದ್ರೆ ನಾವು ಅದರಿಂದ ದೂರ ಆಗಿ ನಾಶವಾಗಿ ಹೋಗ್ತೇವೆ. Paul preached the Christ crucified. ಪೌಲನು ಸಂದೇಶ ಮಾಡಿದ್ದೇನೆ ಅಂತ ಹೇಳಿದ್ರೆ ಶಿಲುಬೆಗೆ ಹಾಕಲ್ಪಟ್ಟಂತ ಕ್ರಿಸ್ತನ ಬಗ್ಗೆ ಆತನು ಬೋಧನೆ ಮಾಡಿದನು. Paul decided to know Christ and him crucified, his redemption, substitutionary death, and his resurrection above all worldly wisdom and philosophy. ಈ ಪೌಲನು ತನ್ನನ್ನೇ ಶಿಲುಬೆಗೆ ಹಾಕಿಸಿಕೊಂಡಂತವನೊಟ್ಟಿಗೆ ಗುರುತಿಸಿಕೊಂಡು ಅದು ವಿಮೋಚನೆಯನ್ನ, ಅದು ನಮ್ಮ ಬದಲಾಗಿ ಆದಂತ ಮರಣ ಹಾಗೂ ಅದು ಪುನರುತ್ಥಾನದ ಶಕ್ತಿ ಆಗ್ತದೆ ಎಂಬುದಾಗಿ ಆತನು ತಿಳಿಸಿದ್ದಾನೆ. The cross of Christ is an object of power and wisdom. ಈ ಒಂದು ಕ್ರಿಸ್ತನ ಶಿಲುಬೆ ಅದು ನಮಗೆ ಒಂದು ಜ್ಞಾನದ ಹಾಗೂ ಶಕ್ತಿಯ ರೂಪವಾಗಿದೆ. Paul says that those who have grasped the true message of cross understand that it is not weak or foolish. ಪೌಲನು ಹೇಳುತ್ತಾನೆ, ಈ ಒಂದು ಶಿಲುಬೆಯ ಸಂದೇಶವನ್ನ ಸತ್ಯವಾಗಿ ತೆಗೆದುಕೊಂಡಿದ್ದಾಗಿದ್ರೆ ಇದು ಯಾವುದೇ ರೀತಿಯ ಒಂದು ಉಚಿತನವಾಗದೆ ಇದು ನಮಗೆ ಶಕ್ತಿ ಕೊಡುವಂತದ್ದಾಗಿದೆ. It is indeed the power of God and the wisdom of God. ಇದು ದೇವರ ಶಕ್ತಿ ಮತ್ತು ದೇವರ ಒಂದು ಜ್ಞಾನವಾಗಿದೆ. It is the power of God because through the cross God forever destroyed the kingdom of Satan and broke the grip of sin. ಈ ಒಂದು ದೇವರ ಶಕ್ತಿಯಾಗಿದೆ. ಕಾರಣ ಏನಂತ ಹೇಳಿದ್ರೆ ಆತನು
ಆ ಒಂದು ಲೋಕದ ಎಲ್ಲ ಶಕ್ತಿಗಳನ್ನು ಮುರಿದು ಹಾಕಿ ತಾನೇ ಜಯಶಾಲಿಯಾದನು. It is the wisdom of God because in the cross God used a tool that neither man or devil could have ever foreseen to accomplish salvation for his people. ಕ್ರಿಸ್ತನ ಶಿಲುಬೆಯು ಅದು ಜ್ಞಾನದ ಸಂಕೇತವಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಯಾರು ಕೂಡ ಅದನ್ನು ಸೋಲಿಸಲಾರದೆ ಕ್ರಿಸ್ತನು ತಾನೇ ಆತನು ಶಿಲುಬೆಯಿಂದ ನಮಗೆ ವಿಮೋಚನೆಯನ್ನ ದಯಪಾಲಿಸಿದ್ದಾನೆ. Had Satan known what Jesus would accomplish through the cross, he never have pushed Jesus to the cross. ಆ ಸೈತಾನನಿಗೆ ಕ್ರಿಸ್ತನನ್ನ ಮರಣಕ್ಕೆ ಹಾಕುವುದ್ರ ಬಗ್ಗೆ ಆತನಿಗೆ ತಿಳಿದಿದ್ದೆ, ಆದ್ರೆ ಆತನನ್ನ ಮರಣಕ್ಕೆ ಆತನು ಒಪ್ಪಿಸಿಕೊಡ್ತಾ ಇರಲಿಲ್ಲ. Jesus endured the cross because of his love for his lost sheep. ಆತನು ಕ್ರಿಸ್ತನು ತನ್ನ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟದ್ದು ತಪ್ಪಿ ಹೋದ ಕುರಿಗಳನ್ನ ಹುಡುಕಿ ಅವರಿಗೋಸ್ಕರ ಪ್ರಾಣ ಕೊಟ್ಟನು. The cross of Christ still trumpets the love of God for lost sinners. ಈ ಒಂದು ಕಳೆದು ಹೋದಂತ ಅಥವಾ ಎಲ್ಲಾ ಪಾಪಿಗಳಿಗೋಸ್ಕರ ಅದು ಜಯವನ್ನು ಕೊಡುವಂತ ಒಂದು ಕಾರ್ಯ ಶಿಲುಬೆಯಲ್ಲಿ ಇದೆ. Jesus was crucified at a mountain called Golgotha. ಯೇಸು ಕ್ರಿಸ್ತನು ಗೊಲ್ಗೊಥಾ ಎಂಬಂತ ಗುಡ್ಡದಲ್ಲಿ ತನ್ನ ಪ್ರಾಣವನ್ನು ಕೊಟ್ಟನು. The Creator is crucified by his creatures. ಆ ಸೃಷ್ಟಿಕರ್ತನೆ ಈ ಸೃಷ್ಟಿಗಳಿಂದ ಆತನು ಶಿಲುಬೆಗೆ ಹಾಕಲ್ಪಟ್ಟನು. Good Friday is a day which witnessed the triumph of good over evil. ಈ ಒಂದು ಶುಭ ಶುಕ್ರವಾರವು ಈ ಒಂದು ಕೆಟ್ಟದರ ಮೇಲೆ ಒಳ್ಳೆತನಕ್ಕೆ ಜಯ ಸಿಕ್ಕಿತೆಂಬುದಾಗಿ ನಾವು ನೋಡುತ್ತೇವೆ. It was a good day because sin was defeated and the power of Satan was forever broken. ಅದು ಶುಭ ಶುಕ್ರವಾರ. ಕಾರಣ ಏನಂತ ಹೇಳಿದ್ರೆ, ಅದು ಪಾಪವನ್ನ ಜಯಿಸಿ ಅದು ನಮಗೆ ಶಕ್ತಿ ಕೊಡುವಂತದ್ದಾಗಿದೆ. Certainly it was a good day for man and a bad day for God the Father. ಇದು ಮನುಷ್ಯರಿಗೆ ಒಂದು ಒಳ್ಳೆ ದಿನವಾಗಿತ್ತು, ಆದ್ರೆ ತಂದೆಯಾದ ದೇವರಿಗೆ ಇದು ಸಂಕಟವನ್ನ ತರುವಂತದ್ದಾಗಿತ್ತು. It was in this mountain Abraham had brought his son Isaac to offer him to God as a burnt offering. ಈ ಒಂದು ಬೆಟ್ಟದಲ್ಲಿಯೇ ಅಬ್ರಾಮನು ತನ್ನ ಮಗನನ್ನ ಇಸಾಕನನ್ನ ಬಲಿ ಕೊಡ್ಲಿಕ್ಕೋಸ್ಕರ ತೆಗೆದುಕೊಂಡಂತ ಬೆಟ್ಟ ಅದಾಗಿರ್ತದೆ. It was symbolic of the coming death of God's son Jesus on the Calvary. ಮುಂದೆ ಕ್ರಿಸ್ತನು ಬಂದು ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ಕೊಡುವಂತದರ ಸಂಕೇತವಾಗಿ ಅಲ್ಲಿ ಅಬ್ರಾಮನು ತನ್ನ ಮಗನನ್ನ ಬಲಿ ಅರ್ಪಿಸಲಿಕ್ಕೆ ತರುತ್ತಾನೆ. Abraham said to his son that God would provide himself a lamb for burnt offering. ಅಬ್ರಾಮನು ತನ್ನ ಮಗನಿಗೆ ಹೇಳ್ತಾನೆ, ದೇವರು ತಾನೇ ಯಜ್ಞಕ್ಕೆ ಬೇಕಾದ ಕುರಿಯನ್ನು ಒದಗಿಸ್ತಾನೆ ಎಂಬುದಾಗಿ ಹೇಳುತ್ತಾನೆ. This prophecy was fulfilled when God gave his lamb Jesus to be crucified. ಈ ಒಂದು ಪ್ರವಾದನೆಯು ಯೇಸು ಕ್ರಿಸ್ತನನ್ನ ಯಜ್ಞದ ಕುರಿಯಾಗಿ ಸಮರ್ಪಿಸಿದಾಗ ಅದು ನೆರವೇರಿತೆಂಬುದಾಗಿ ನೋಡುತ್ತೇವೆ. Before Jesus arrived at Calvary, he had been through 4 trials. ಆತನು ಕ್ರಿಸ್ತನು ಈ ಒಂದು ಕಲ್ವಾರಿ ಬೆಟ್ಟಕ್ಕೆ ಬರುವುದಕ್ಕಿಂತ ಮೊದಲು ಆತನು 4 ರೀತಿಯ ಒಂದು ನ್ಯಾಯ ತೀರ್ಪುಗಳನ್ನು ಆತನು ಎದುರಿಸಬೇಕಾಗ್ತದೆ. He had been beaten by the Roman soldiers. ಆತನು ಈ ಒಂದು ರೋಮನ್ನರ ಒಂದು ಸೈನಿಕರಿಂದ ಆತನಿಗೆ ಏಟುಗಳನ್ನು ಹೊಡೆದರು. He had been mocked, ridiculed, spit upon and made to carry his cross to Calvary. ಆತನನ್ನ ತಿರಸ್ಕರಿಸಿದರು, ಹೊಡೆದರು, ಉಗುಳಿದರು, ಆತನಿಗೆ ಅವಮಾನ ಮಾಡಿ ಶಿಲುಬೆಯನ್ನ ಆತನ ಮೇಲೆ ಹೊರಿಸಿದರು. There Jesus was crucified. ಅಂದು ಯೇಸು ಕ್ರಿಸ್ತನು ಮರಣವನ್ನ ಹೊಂದಿದನು. He endured that because of his love for you. ಆತನು ಈ ಒಂದು ಶಿಲುಬೆಯ ಮರಣವನ್ನ ಯಾಕೆ ತಾಳಿಕೊಂಡನೆಂದ್ರೆ ಆತನು ನಮ್ಮ ಮೇಲೆ ಪ್ರೀತಿ ಇಟ್ಟದ್ದಕ್ಕಾಗಿ. As the creator of the world, he could have called for angels, but he endured crucifixion in silence. ಸೃಷ್ಟಿಕರ್ತನಾದ ದೇವರು ತನ್ನ ದೂತರನ್ನ ಕರೆದು ರಕ್ಷಿಸಿಕೊಳ್ಳಬಹುದಾಗಿತ್ತು, ಆದರೆ ಮನುಷ್ಯರ ಮೇಲಿನ ಪ್ರೀತಿಯ ನಿಮಿತ್ತವಾಗಿ ಆತನು ಎಲ್ಲವನ್ನು ಕೂಡ ತಾಳಿಕೊಂಡನು. The religious leaders ridiculed Jesus hanging on the cross. ಧಾರ್ಮಿಕ ನಾಯಕರುಗಳು ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ತೂಗಾಡುತ್ತಿದ್ದಾಗ ಅವರು ಅಪಹಾಸ್ಯ ಮಾಡಿದ್ರು. Jesus died and rose from the dead on the 3rd day. ಯೇಸು ಕ್ರಿಸ್ತನು ಸತ್ತನು, 3ನೇ ದಿನದಲ್ಲಿ ಆತನು ಜೀವಿತನಾಗಿ ಎದ್ದು ಬಂದನು. Thus Jesus brought atonement for the sins of those who believe. ಆತನ ನಂಬುವಂತವರಿಗೆ ಆತನು ತನ್ನನ್ನೇ ತನ್ನ ಬಲಿದಾನವಾಗಿ ಕೊಟ್ಟು ಆತನು ಯಜ್ಞವಾಗಿ ನಮಗೆ ಆತನು ವಿಮೋಚನೆಯನ್ನ ಕೊಟ್ಟಿದ್ದಾನೆ. Just before his death, Jesus said, "It is finished."
ಯೇಸು ಕ್ರಿಸ್ತನು ತಾನು ಈ ಒಂದು ಶಿಲುಬೆಯಲ್ಲಿ ಮರಣ ಆಗುವಾಗ ಕಡೆ ಮಾತಿನಲ್ಲಿ ಆತನು ಎಲ್ಲವೂ ತೀರಿತು ಎಂಬುದಾಗಿ ಹೇಳುತ್ತಾನೆ. His death on the cross liberates all those slaves of sin and Satan. ಈ ಒಂದು ಕ್ರಿಸ್ತನ ಶಿಲುಬೆ ಮೇಲಿನ ಮರಣವು ಪಾಪಕ್ಕೆ ದಾಸರಾಗಿದ್ದಂತ ಎಲ್ಲರಿಗೂ ಕೂಡ ಆತನು ಬಿಡುಗಡೆ ಕೊಡುವಂತವನಾಗಿದ್ದಾನೆ. Jesus sets us free when we receive him by faith. ನಾವು ನಂಬಿಕೆಯಿಂದ ಕ್ರಿಸ್ತನನ್ನು ಸ್ವೀಕರಿಸುವಾಗ ನಾವು ರಕ್ಷಿಸಲ್ಪಡುತ್ತೇವೆ. May the Lord bless you all with these words. Amen. ಈ ಒಂದು ವಾಕ್ಯಗಳಿಂದ ದೇವರು ನಿಮ್ಮೆಲ್ಲರೂ ಕೂಡ ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪೆಯಲ್ಲಿ ಐಶ್ವರ್ಯಗಳು ಅಂತ ಪರಲೋಕ ತಂದೆಯಾದ ದೇವರೇ, ಈ ಒಂದು ಶುಭ ಶುಕ್ರವಾರಕ್ಕಾಗಿ ಸ್ತೋತ್ರ. ಶಿಲುಬೆಯಲ್ಲಿ ಸ್ವಾಮಿ ನೀನು ನಿನ್ನ ಮರಣವನ್ನು ಕೊಟ್ಟು ನಿನ್ನ ರಕ್ತವನ್ನು ಚೆಲ್ಲಿ ನಮಗೋಸ್ಕರ ನೀನು ಪ್ರಾಣ ಕೊಟ್ಟದಕ್ಕಾಗಿ ನಮಗೆ ರಕ್ಷಣೆಯನ್ನ ಬಿಡುಗಡೆಯನ್ನು ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ. ಪಾಪವನ್ನ ಸೈತಾನನ ನೀನು ಜಜ್ಜಿ ಸ್ವಾಮಿ, ಅಂದು ಆತನ ತಲೆಯನ್ನು ಜಜ್ಜಿ ನಮಗೆ ಜಯವನ್ನ ಬಿಡುಗಡೆಯನ್ನ ದಯಪಾಲಿಸಿದ್ದಕ್ಕಾಗಿ ನಾವು ನಿನ್ನ ಮಕ್ಕಳಾಗುವಂತೆ ನೀನು ಅಧಿಕಾರ ಕೊಟ್ಟದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ನೀನು ಮರಣ ಹೊಂದಿದ್ದು ಮಾತ್ರವಲ್ಲದೆ ಜೀವಿತನಾಗಿ ಇದ್ದು ಬಂದಿದ್ದಿ. ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವನು ಸತ್ತರು ಬದುಕುವನು, ನನ್ನನ್ನು ನಂಬುತ್ತಾ ಬದುಕುವನು, ಎಂದಿಗೂ ಸಾಯುವುದಿಲ್ಲ ಎಂಬುದಾಗಿ ಹೇಳಿದ್ದಕ್ಕಾಗಿ ಸ್ತೋತ್ರ. ತಂದೆಯ ದೇವರು, ಈ ದಿನದಲ್ಲಿ ಕೂಡ ನಿನ್ನ ವಾಕ್ಯ ಕೇಳಿದ ಪ್ರತಿಯೊಬ್ಬನು ಕೂಡ ನೀನು ಆಶೀರ್ವದಿಸು, ಬಲಪಡಿಸು. ನಿನ್ನ ಒಂದು ರಕ್ಷಣೆಯ ಮಾರ್ಗದಲ್ಲಿ, ಶಿಲುಬೆಯ ಮಾರ್ಗದಲ್ಲಿ, ನಿನ್ನ ನೀತಿಯ ಮಾರ್ಗದಲ್ಲಿ, ಸತ್ಯದಲ್ಲಿ ನಾವು ಜೀವಿಸುವಂತೆ ಎಲ್ಲರನ್ನು ಕೂಡ ನೀನು ಬಲಪಡಿಸಬೇಕಾಗಿ ಈ ಪ್ರಾರ್ಥನೆಯನ್ನು ನಜರೇತಿನ ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ. Amen. Amen. Love of the Father, grace of Jesus Christ, and the presence of the Holy Spirit be with you all forever. Amen. ನಾವು ಅಂತ್ಯಾಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ನಮ್ಮೆಲ್ಲರೊಂದಿಗೆ ನಿತ್ಯ ನಿರಂತರವಾಗಿ ನೆಲೆಯಾಗಿರಲಿ. ಆಮೇನ್.